ಮಶ್ರೂಮ್ ಪ್ರಿಯರಿಗಾಗಿ ಇವತ್ತು ನಾವು ಬಟರ್ ಗಾರ್ಲಿಕ್ ಮಶ್ರೂಮ್ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದನ್ನು ಮಾಡಲಿಕ್ಕೆ ಒಂದು 10ರಿಂದ 15 ನಿಮಿಷದೊಳಗೆ ರೆಡಿ ಮಾಡಿಕೊಳ್ಬೋದು. ಮಕ್ಕಳಿಗೆ ಪಕ್ಕ ಸ್ನ್ಯಾಕ್ ಬೇಕಂತೇಳಿ ಹೇಳುವವರು ಇದನ್ನು ಆವಾಗವಾಗ ತಯಾರಿಸಿ ಕೊಡ್ಬೋದು, ಅಥವಾ ದೊಡ್ಡವರಿಗೆ ಸಹ ಉದಾಸೀನ ಆಗ್ತಾ ಏನೋ ತಿನ್ನಬೇಕು ಅಂತ ಹೇಳುವಾಗ ಇದನ್ನು ಮಾಡಿ ತಿನ್ಬೋದು. ಅಣಬೆ ಇಷ್ಟಪಡೋರಿಗೆ, ಸ್ಪೆಷಲಾಗಿ ಮಶ್ರೂಮ್ ಇಷ್ಟಪಡೋರಿಗಾಗಿ ಈ ರೆಸಿಪಿ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಡಿಮೆ ಸಮಯದಲ್ಲಿ ಕೆಲಸಕ್ಕೆ ಹೋಗುವ ಹುಡುಗರು ಅಥವಾ ರೂಮ್ ಮಾಡಿಕೊಂಡಿರುವವರಿಗೆಲ್ಲ ಮಾಡಲಿಕ್ಕೆ ಡಿಶ್ಗಳೇನಾದರೂ ಬೇಕಾಗ್ತದೆ ಅಂತ, ಅದರಲ್ಲಿ ಇದು ಕೂಡ ಒಂದು ಮರ್ತೆ ನಾನು ಅಣಬೆಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಫಸ್ಟಿಗೆ ಅಣಬೆಯನ್ನು ಓಪನ್ ಮಾಡಿ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕಿ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೀರಿ ಅದನ್ನು. ಆವಾಗ ಅದರಲ್ಲಿರೋ ಮಣ್ಣು ಅಥವಾ ಏನಾದರೂ ಸ್ಪ್ರೇ ಮಾಡಿದ್ದೇನಾದ್ರು ಇದ್ದರೆ ಅದು ಕ್ಲೀನ್ ಆಗ್ತದೆ. ಅದು ಆವಾಗಲೇ ಹೇಳೋಕ್ಕೆ ಮರ್ತೆ ನಾನು ಅದನ್ನು. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಪ್ಯಾನಿಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸಣ್ಣ ತುಂಡು ಬೆಣ್ಣೆ. ಎಣ್ಣೆ ಹಾಕೋ ಉದ್ದೇಶ ಅಂದರೆ ಬೆಣ್ಣೆ ಸೀದು ಹೋಗೋದಾಗೆ. ಅದಕ್ಕೆ ಒಂದು 5ರಿಂದ 6 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿ ಫ್ರೈ ಮಾಡಿಕೊಳ್ಬೇಕು. ನಂತರ ಅದಕ್ಕೆ ಅಣಬೆಯನ್ನು ನಿಮಗೆ ಬೇಕಾದ ಶೇಪಿಗೆ, ಇಡೀ ಅಣಬೆ ಬೇಕಾದರೂ ಹಾಕಿಕೊಳ್ಬೋದು, ಕಟ್ ಮಾಡಿಕೊಂಡು ಬೇಕಾದರೂ ಹಾಕಿಕೊಳ್ಬೋದು. ನಾನಿಲ್ಲಿ ಅದನ್ನು ಸ್ಲೈಸ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ, ಯಾಕೆಂದರೆ ಸುಲಭವಾಗಿ ಫ್ರೈ ಆಗ್ತದೆ. ಅದು 5 ನಿಮಿಷದೊಳಗೆ ನಿಮಗೆ ಫ್ರೈ ಆಗಿ ಸಿಗ್ತದೆ. ಅಣಬೆ ಬೇಯಲಿಕ್ಕೆ ಹೆಚ್ಚು ಹೊತ್ತೇನು ಬೇಕಾಗೋದಿಲ್ಲ. ನೋಡಿ, ಇದೀಗ ಬೆಂದು ರೆಡಿ ಆಯಿತು. ಒಂದು 3ರಿಂದ 4 ನಿಮಿಷ ಸಾಕಾಯಿತು ನನಗೆ ಸ್ಲೈಸ್ ಮಾಡಿದ ಕಾರಣ. ನೀವು ಇಡೀ ಅಣಬೆ ಹಾಕೋದಾದರೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಬೇಕಾಗಲಿಕ್ಕೂ ಸಾಕು. ಈಗ ಇದಕ್ಕೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಫ್ಲೇಕ್ಸು, ಹಾಗೆಯೇ ಒಂದು ಸ್ವಲ್ಪ ಒರೆಗಾನೋ, ಇದೆಲ್ಲ ಫ್ಲೇವರ್ಗೋಸ್ಕರ ಅಷ್ಟೇ. ಮತ್ತು ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಅದು ನಿಮಗೆ, ನಾವು ಚಿಲ್ಲಿ ಫ್ಲೇಕ್ಸ್ ಹಾಕೋ ಕಾರಣ ಅದನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ಚಿಲ್ಲಿ ಫ್ಲೇಕ್ಸ್ ಹಾಗೂ ಒರೆಗಾನ ನೀವು ಸ್ಕಿಪ್ ಬೇಕಾದರೂ ಮಾಡ್ಬೋದು, ಆದರೆ ಅದು ಹಾಕಿದರೆ ಒಳ್ಳೆ ಪರಿಮಳ ಹಾಗೂ ರುಚಿ ಬರ್ತದೆ. ಹಾಗಾಗಿ ನಾನು ಅದನ್ನು ಹಾಕಿ ಒಂದು 30 ಸೆಕೆಂಡಿನಷ್ಟು ಟೈಮ್ ಕಾಲ ಅದನ್ನು ಆಚೆ ಈಚೆ ಮಗುಚಿದ್ರೆ ಸಾಕು. ಯಾಕೆಂದರೆ ಆಮೇಲೆ ಅದು ಸೀದು ಹೋಗ್ತದೆ. ಗ್ಯಾಸ್ ಆಫ್ ಮಾಡಿ ಅದರಲ್ಲಿರುವ ಬಿಸಿಯಲ್ಲೇ ಅದು ಫ್ರೈ ಆಗ್ತದೆ. ಮೇಲಿಂದ ಬೇಕು ಅಂತಾದರೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಬೋದು. ನಾನು ಗ್ಯಾಸ್ ಆಫ್ ಮಾಡಿ ಅದನ್ನು ತೆಗೆದ ನಂತರ ಕೊನೆಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ನೋಡಿ, ಸಾಧಾರಣ ಇದು ನೊರೆ ಬರೋದೆಲ್ಲ ನಿಂತಿತ್ತು ಈಗ ಬೆಣ್ಣೆ. ಇದನ್ನು ಈಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ. ಗ್ಯಾಸ್ ಆಫ್ ಮಾಡಿದ ನಂತರ ಮತ್ತೊಂದು 30 ಸೆಕೆಂಡ್ನಷ್ಟು ಕಾಲ ನೀವು ಅದನ್ನು ಮಗುಚಿಕೊಳ್ಬೋದು. ನೋಡಿ, ಇದೀಗ ರೆಡಿ ಆಯಿತು. ಇದನ್ನು ಈಗ ನಾವು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು, ಸಣ್ಣ ಪ್ಲೇಟ್ ಸಾಕಾಗ್ತದೆ, ಯಾಕೆಂದರೆ ಅಣಬೆ ನಿಮಗೆ ನೀವು ತಗೊಂಡಾಗ ಇದ್ದದರ ಅರ್ಧ ಆಗ್ತದೆ ಅದು ಬೆಂದಾಗುವಾಗ. ನೋಡಿ, ಇದೀಗ ರೆಡಿ ಆಯಿತು. ಮೇಲಿಂದ ಬೇಕು ಅಂತಾದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಸ್ವಲ್ಪ ಹಸಿ ಈರುಳ್ಳಿ ಬೇಕಾದರೂ ಇದಕ್ಕೆ ಹಾಕಿಕೊಳ್ಬೋದು. ಅದು ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇದೇ ಥರ ಇನ್ನೊಂದು ಇನ್ಸ್ಟೆಂಟ್ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.